ಹನಿ ಟ್ರ್ಯಾಪ್ ವಿಧಾನಸಭಾ ಕಲಾಪದಲ್ಲೂ ದೊಡ್ಡ ಮಟ್ಟದಲ್ಲಿ ಹಲ್ಚಲ್ಗೆ ಕಾರಣ ಆಗಿತ್ತು. ಸದನವನ್ನೇ ಮುಂದೂಡಿಕೆ ಮಾಡುವಂತಹ ಸಿಚುವೇಶನ್ ನಿರ್ಮಾಣ ಆಗಿತ್ತು. ಯಾಕಂದ್ರೆ ವಿಪಕ್ಷಗಳು ಎಬ್ಬಿಸಿದಂತಹ ಗದ್ದಲದ ಕಾರಣಕ್ಕಾಗಿ. ಗಮನಿಸ್ತಾ ಇದ್ದೀರಿ ದೃಶ್ಯಗಳಲ್ಲಿ ಯಾವ ಪರಿ ಗಲಾಟೆ ನಡೆದು ಬಿಡ್ತು ಅಂತ ಹೇಳಿ. ಇದೇ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ KN ರಾಜಣ್ಣ ಅವರು ಪ್ರಸ್ತಾಪ ಮಾಡಿತ್ತು. ಯಾವಾಗ ಯತ್ನಾಳ್ ಅವರು KN ರಾಜಣ್ಣ ಅವರ ಹೆಸರನ್ನೇ ಹೇಳ್ತಾರೋ, ಕಳೆದ ಕೆಲ ದಿನಗಳಿಂದ ವ್ಯಕ್ತವಾಗ್ತಾ ಇದ್ದಂತಹ ಈ ಹನಿ ಟ್ರ್ಯಾಪ್ನ ವದಂತಿಗೆ ಸಂಬಂಧಪಟ್ಟ ಹಾಗೆ KN ರಾಜಣ್ಣ ಅವರು ಸದನದಲ್ಲೇ ಒಪ್ಕೊಳ್ತಾರೆ. ಹೌದು, ಇಂಥದ್ದೊಂದು ಪ್ರಯತ್ನ ಆಗಿದೆ, ಇದರ ಬಗ್ಗೆ ನಾನು ಲಿಖಿತ ದೂರನ್ನ ಕೊಡ್ತೀನಿ ಗೃಹ ಸಚಿವರಿಗೆ. ಈ ರೀತಿಯಾದಂತಹ ಒಂದು ಪ್ರಯತ್ನವನ್ನ, ನನ್ನನ್ನು ಸಿಲುಕಿಸಿ ಹಾಕುವಂತಹ ಪ್ರಯತ್ನವನ್ನ, ಹನಿ ಟ್ರ್ಯಾಪ್ ಮಾಡುವಂತಹ ಪ್ರಯತ್ನವನ್ನ ಒಂದು ಗ್ಯಾಂಗ್ ಮಾಡಿದೆ. ಇದರ ಹಿಂದೆ ಯಾರಿದ್ದಾರೆ ಅನ್ನೋದು ಗೊತ್ತಾಗಬೇಕು ಅನ್ನುವಂಥ ಮಾತನ್ನ ಹೇಳಿದ್ರು. ಶಿವಮೊಗ್ಗದಿಂದ ಶೇಷಾಚಲಮೂರ್ತಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್ ಹೇಳಿ ಸರ್, ಏನ್ ಹೇಳ್ತೀರಿ ಸದನದಲ್ಲಾದಂತಹ ಗಲಾಟೆ, ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ? ಟಿವಿಲಿ ಎಲ್ಲ ನೋಡ್ತಾ ಇದ್ದೀನಿ ನಾನು. ತುಂಬಾ ರಾಜಕಾರಣದಲ್ಲಿ ತುಂಬಾ ಎಲ್ಲ ವಲಸೆದ್ದು ಹೋಗ್ಬಿಟ್ಟಿದೆ ಮೇಡಮ್. ಯಾಕೆ ಹಾಗನ್ಸುತ್ತೆ ನಿಮ್ಗೆ? ಈ ವಿಧಾನಸಭೆಯಲ್ಲೇ ಈ ತರ ಆಗ್ಬಿಟ್ರೆ ಸಾಮಾನ್ಯ ಜನರ ಗತಿ ಏನು ಅಂತಾನೆ ನಮ್ಗೆ ಅರ್ಥ ಆಗ್ತಾ ಇಲ್ಲ. ವಿಧಾನಸೌಧದಲ್ಲಿ ಈ ತರ ಇವರೇ ಕಿತ್ತಾಡ್ಬಿಟ್ರೆ ಈ ಹನಿ ಟ್ರ್ಯಾಪ್ ಇದರಲ್ಲಿ ಯಾರಿದ್ದಾರೆ ಅವ್ರನ್ನ ಕೂಡಲೇ ಅವರಿಗೆ ಒಂದು ವ್ಯವಸ್ಥೆ ಮಾಡ್ಬೇಕು ಮೇಡಮ್. ಆಮೇಲೆ ಅದು ಹಿಂದೆ ನೇರವಾಗಿ ನಾನು ಹೇಳ್ತೀನಿ, DK ಶಿವಕುಮಾರ್ ಅವ್ರದ್ದೇ ಕೈವಾಡ ಇದೆ ಮೇಡಮ್. ಯಾಕೆ ಹಾಗನ್ಸುತ್ತೆ ನಿಮ್ಗೆ? ಯಾಕನ್ಸುತ್ತೆ ಅಂದ್ರೆ ಅವರು ಅಂತ ಅವ್ರು ಕುರ್ಚಿ ಆಸೆಗೋಸ್ಕರ ಹೀಗೆಲ್ಲ ಮಾಡ್ತಾ ಇದ್ದಾರೆ. ಬಟ್ ಯಾರು ಕೂಡ ಅವರ ಹೆಸರನ್ನ ಅವ್ರ ಪಕ್ಷದವರು ನೇರವಾಗಿ ಯಾರು ಹೇಳಿಲ್ವಲ್ಲ. ಸಿದ್ದರಾಮಯ್ಯನವರ ಬೆಂಬಲಿಗರು ಅವರನ್ನ ತುಳಿಯೋಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ಅವರು ನೇರವಾಗಿ ಯಾರು ಹೇಳಿಲ್ಲ ಅಂದ್ರೆ ಅಲ್ಲಿ ಹೇಳಂಗಿಲ್ಲ ಅಲ್ಲ, ಅಲ್ಲಿ ಇದು ಕಣ್ಣಿಗೆ ಕಾಣುತ್ತೆ. ಆದ್ರೂ ಆ ರೀತಿ ಇಲ್ಲಿ ಎಲ್ಲ ಷಡ್ಯಂತ್ರ ಮಾಡ್ತಾ ಇದಾರಲ್ಲ. ಈಗ ಅವ್ರು ಮಾಡಿಸ್ತಿದ್ದಾರೆ ಅಂತಂದ್ರೆ ಯಾವ ಕಾರಣಕ್ಕಾಗಿ, ಅವ್ರ ಉದ್ದೇಶ ಏನು ಅಂತ ಹೇಳಿ ನಿಮ್ ಪ್ರಕಾರ? ಅವರಿಗೆ CM ಕುರ್ಚಿ ಮೇಲೆ ಕಣ್ಣಿದೆ, ಅದಕ್ಕೋಸ್ಕರ ಸಿದ್ದರಾಮಯ್ಯನವ್ರು ಹೇಗಾರು ಮಾಡಿ ಇಳಿಸ್ಬಿಟ್ಟು ನಾನು ಆ ಕುರ್ಚಿಯನ್ನು ಅಲಂಕರಿಸ್ಬೇಕು ಅಂತ ಅವ್ರಿಗೆ ಆಸೆ. ಅದಕ್ಕೋಸ್ಕರನೇ ಬೇಡಾದ ಹನಿ ಟ್ರ್ಯಾಪ್ ಅವ್ರ ಪಕ್ಷದವ್ರ ಮೇಲೇನೆ ಮಾಡ್ತಾ ಇದಾರೆ ಅವರು. ಅದಕ್ಕೋಸ್ಕರ ಅದನ್ನ ಸೆಂಟ್ರಲ್ಗೆ ತಗೊಂಡೋಗಿ ಅದನ್ನ CBI ಕೊಡ್ಬೇಕು ಮೇಡಮ್. ರೈಟ್ ಸರ್, ರೈಟ್ ಸರ್. ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.